सहनाववतो सह नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छंकर भगवत पूज्यपादमहासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृतिः नाम संस्कृत भाषायाः कृतौ तुरीये अलात शांति प्रकरणे अद्य शततमी कारिका शततमी कारिका तस्याः कारिकायाः अवशिष्टविवृत्तिभागः इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तान् शिरसा प्रणम्य शततम्याः कारिकायाः अवशिष्टविवृत्तिभागं यथा स्वामिपादानुग्रहम् इदानीं विचारयामः। सर्वाग्रे स्वामिपादानां प्रशस्तिश्लोकमेकं पठित्वा द्विवारं पठित्वा अनन्तरं विचारयामः। ॐ
ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ. ತತ್ರ ಶತತಮೀ ಕಾರಿಕಾ ಇದಾನೀಂ ವಿಚಾರ್ಯತೆ. ಶತತಮೀ ಕಾರಿಕಾ ಅಂತಿಮಾ ಕಾರಿಕಾ. ಓಂ ತಾಂ ಕಾರಿಕಾಂ ಇದಾನೀಂ ದ್ವಿವಾರಂ ಪಠಾಮಃ. ಓಂ ದುರ್ದರ್ಶಮತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಮನಾನಾತ್ವಂ ನಮಸ್ಕುರ್ಮೋ ಯಥಾ ಬಲಂ. ಓಂ ದುರ್ದರ್ಶಮತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಮನಾನಾತ್ವಂ ನಮಸ್ಕುರ್ಮೋ ಯಥಾ ಬಲಂ. ಇದು ಈ ಒಂದು ಪ್ರಕರಣದ ಮಂಗಳ ಶ್ಲೋಕ, ಕಟ್ಟ ಕಡೆಯ ಶ್ಲೋಕ. ದುರ್ದರ್ಶಂ ಅತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಅನಾಥಾತ್ವಂ ಇದಂ ಪದಂ ಬುದ್ಧ್ವಾ ವಯಂ ಯಥಾ ಬಲಂ ನಮಸ್ಕುರ್ಮಃ. ಈಗ ನೋಡಿ, ಇಂತಹ ದುರ್ದರ್ಶವು, ಅತಿ ಗಂಭೀರವು, ಅಜವು, ಸಮಾನವು, ವಿಶಾರದವು ಅಂದ್ರೇನು? ಇದು ಈ ಒಂದು ಶಾರದ ಅಂತಕ್ಕಂಥ ನಾವು ಯಾರಿಗೆ ಹೇಳ್ತೇವೆ? ಸರಸ್ವತಿಗಂತ ಕೇಳ್ತೇವೆ. ಅಂದ್ರೆ ಏನು ಅಂದರೆ ಶಾರದಾ ಅಂತಂತಲ್ವಾ? ಅಂದರೆ ಏನು ಅಂದರೆ ನಮಗೆ ಈ ಒಂದು ವಿಶಾಲವಾದ ಬುದ್ಧಿಯನ್ನು ಕೊಡತಕ್ಕಂಥವಳು, ಜ್ಞಾನವನ್ನು ಕೊಡತಕ್ಕ ಶಾರಂ ದದಾತಿ ಇತಿ ಶಾರದಾ ಅಂತ. ಅದು ಸಾಮಾನ್ಯವಾಗಿ ಹೇಳ್ತಕ್ಕಂಥ ಮಾತು. ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾರೆ, ಪ್ರತಿಯೊಬ್ಬರು ಹೇಳ್ತಾರೆ, ಎಲ್ಲ. ಯಾಕೆ? ಅವರವರ ಕ್ಷೇತ್ರದಲ್ಲಿ ಆ ಒಂದು ಪರಿಪೂರ್ಣವಾದ ಜ್ಞಾನವನ್ನು ನಮಗೆ ಕೊಡು ತಾಯಿ ಅಂತ ಕೇಳ್ತಾರೆ. ಇಲ್ಲಿ ವಿಶಾರದಂ ಅಂತ ಹೇಳಿದ್ದಾರಲ್ಲ, ಇಲ್ಲಿ ಏನು? ವಿಶೇಷವಾದ ಜ್ಞಾನ ಇದೆ. ಶಾರದ ಜ್ಞಾನ, ವಿಶೇಷವಾದ ಜ್ಞಾನ. ವಿಶೇಷವಾದ ಜ್ಞಾನವನ್ನು ನಮಗೆ ಕೊಡತಕ್ಕಂಥದ್ದು ಯಾವುದು? ಈ ಒಂದು ವೇದಾಂತ ಸರಸ್ವತಿ ಅಂತಕ್ಕಂಥದ್ದು. ವೇದಾಂತಕ್ಕಂಥದ್ದು, ಈ ತತ್ವ, ಈ ಪದ, ಇಂತಹ ಇದು ಹೇಗಿದೆ? ಇದು ಅಂದರೆ ಅನಾನಾತ್ವಂ. ಅಂದರೆ ಏನು? ನಾನಾತ್ವ ಅಂತ ಅನ್ನೋದೇ ಇದಕ್ಕಿಲ್ಲ. ನಾನಾತ್ವ ಇಲ್ಲ ಅಂತಂದ್ರೂ ಒಂದೇ, ಮತ್ತೆ ಪರ್ಯಾಯವಾಗಿ ಭಯ ಇಲ್ಲ ಅಂದರೂ ಒಂದೇ, ಜನ್ಮ ಮರಣ ಇಲ್ಲ ಅಂದರೂ ಒಂದೇ, ಸಂಸಾರ ಇಲ್ಲ ಅಂದರೂ ಒಂದೇ, ಮತ್ತೆ ಇನ್ನೇನು ಅವಿದ್ಯಾ ಇಲ್ಲ ಅಂತಂದ್ರೂ ಒಂದೇನೆ. ಯಾಕೆ? ಅವೆಲ್ಲದಕ್ಕೂ ಕೂಡ ಎರಡನೇ ಒಂದು ವಸ್ತು ಅಂತ ಅನ್ನೋದು ಇದ್ದೇ ಇರಬೇಕು. ಎರಡನೇ ಒಂದು ವಸ್ತು ಇದ್ದಾಗ ಭಯ ಆಗುತ್ತೆ ಅಥವಾ ಬಯಕೆ ಆಗುತ್ತೆ. ಬಯಕೆ ಆದಾಗ ಮಾಡಬೇಕು ಅನಿಸುತ್ತೆ. ಮಾಡಬೇಕು ಅಂದಮೇಲೆ ಅದರ ಫಲ ಅನುಭವಿಸಲೇಬೇಕು. ಅದಕ್ಕಾಗಿ ಜನ್ಮ ಎತ್ತಲೇಬೇಕು. ಒಂದಕ್ಕೆ ಕೊಂಡಿ. ಯಾವಾಗ ಎರಡನೆಯದು ಅಂತಕ್ಕಂಥ ತತ್ವವೇ ಇಲ್ಲದೆ ಏಕಮೇವ ದ್ವಿತೀಯ ತತ್ವ ಇರೋದೆ ಅಂತಕ್ಕಂಥದ್ದು, ಅದೇ ನಾನಾಗಿದ್ದೇನೆ ಎಂಬುದನ್ನು ಅನುಭವ ಪರ್ಯಂತವಾಗಿ ಯಾರು ಅರ್ಥ ಮಾಡಿಕೊಳ್ತಾನೋ, ಆ ಒಂದು ಸ್ಥಿತಿ ಇದೆಯಲ್ಲ ಪದ, ಅದನ್ನು ತಿಳಿದುಕೊಂಡು ಬುದ್ಧ್ವಾ, ತಿಳಿದುಕೊಂಡು ಏನು ಮಾಡಬೇಕು? ಬೇರೆ ಎಲ್ಲ ಜ್ಞಾನವನ್ನು ಕೂಡ ತಿಳ್ಕೊಂಡಾಯಿತು. ತಿಳ್ಕೊಂಡಾದ ಮೇಲೆ ಏನಿದೆ? ವಿನಿಯೋಗ. ಹೌದು ತಾನೆ? ಪ್ರತಿಯೊಂದು
ಲೌಕಿಕವಾದ ಯಾವುದೇ ಜ್ಞಾನಕ್ಕಾಗ ತಗೊಳ್ಳಿ, ಅದಕ್ಕೆ ಕಲ್ತ್ಕೊಂಡಾಯ್ತು, ನಾವು ಕಲ್ತ್ಕೊಂಡೇ ವಿನಿಯೋಗ ಮಾಡಬೇಕು ಅದನ್ನ. ಇಲ್ಲೇನು ಪ್ರಯೋಜನವೇನು? ಏನು ಇದರ ಪ್ರಯೋಜನ ಆಗೋದಿಲ್ಲ ನಮಗೆ. ಆದರೆ ಇಲ್ಲಿ ಹಾಗಿಲ್ಲ. ಬುದ್ಧ್ವಾ ತಿಳ್ಕೊಂಡಾಯ್ತು, ತಿಳ್ಕೊಂಡ ಮೇಲೆ ಏನು ಮಾಡಬೇಕು ಅಂದರೆ ಏನು ಮಾಡಬೇಕಾದ್ದಿಲ್ಲ. ಯಾಕೆ? ಮಾಡಬೇಕಾದ್ದಕ್ಕೆ ಏನಾದರೂ ಉಳಿದಿದ್ರೆ ತಾನೆ. ಎರಡನೆಯ ವಸ್ತು ಅಂತಕ್ಕಂಥದ್ದು ಅದೇನಾಗಲಿ, ಕಾರಕವೇ ಆಗಲಿ, ಕ್ರಿಯೆಯೇ ಆಗಲಿ, ಕ್ರಿಯೆಯೂ ಇಲ್ಲ, ಕಾರಕವೂ ಇಲ್ಲ, ಕರ್ತೃವೂ ಇಲ್ಲ. ಕರ್ತೃ ಕ್ರಿಯಾ ಕಾರಕ ಬುದ್ಧಿನೇ ಹೋಗಿಬಿಟ್ಟಿದೆ. ಹೀಗಾದ ಮೇಲೆ ಏನನ್ನ ಮಾಡಬೇಕಾದ್ದು ಅಂದರೆ ಇಷ್ಟೇ ನಾವು ಮಾಡಬೇಕಾದ್ದು. ಏನು ಅಂದರೆ ಯಥಾಬಲಂ ನಮಸ್ಕುರ್ಮಃ, ಅಷ್ಟೇ. ಯಥಾಬಲಂ ನಮಸ್ಕುರ್, ಕೈ ಜೋಡು ನಮಸ್ಕಾರ, ಅಷ್ಟೇ. ಇನ್ನೇನು ಮಾಡಬೇಕಾದ್ದಿಲ್ಲ. ಅದು ಏನು? ಯಾರಿಗೆ ನಮಸ್ಕಾರ? ಅದೂ ಇಲ್ಲ. ಏನಂದರೆ ಇದು ಒಂದು ವ್ಯಾವಹಾರಿಕವಾಗಿ ಹೇಳ್ತಕ್ಕಂಥ ಮಾತು ಅಷ್ಟೇ. ಏನು ನಮಸ್ಕುರ್ಮಾನವೂ ಇಲ್ಲ. ಏನು ಎಲ್ಲ ಕಾರ್ಯಗಳು ಕೂಡ, ಕ್ರಿಯೆಗಳು ಕೂಡ ಏನಾಗತ್ತೆ? ಕ್ರಿಯೆ, ಕಾರಕ, ಕರ್ತೃ, ಕರ್ಮ ಎಲ್ಲವೂ ಕೂಡ ಯಾವುದೂ ಇರೋದಿಲ್ಲ. ಕರ್ತವ್ಯ ಮಾಡಬೇಕಾದ್ದು ಅಂತಕ್ಕಂಥದ್ದು ಕಿಂಚಿತ್ತೂ ಉಳಿಯೋದಿಲ್ಲ. ಈ ಒಂದು ಸೂತ್ರ ಭಾಷೆಯಲ್ಲಿ ತತ್ವ ಸಮನ್ವಯಾತ್ ಅಂತಕ್ಕಂಥ ಸೂತ್ರ, ಅದರಲ್ಲಿ ಒಂದು ಮಾತು ಹೇಳ್ತಾರೆ ಆಚಾರ್ಯರು, ಅಲಂಕಾರೋ ಹ್ಯಯಮಸ್ಮಾಕಂ ಯತ್ ಬ್ರಹ್ಮಾತ್ಮಾವಗತೌ ಸತ್ಯಾಂ ಸರ್ವ ಕರ್ತವ್ಯತಾ ಹಾನಿ ಮತ್ತೆ ಕೃತಕೃತ್ಯತಾಚ. ಬ್ರಹ್ಮಾತ್ಮಾವಗತೌ ಸತ್ಯಾಂ ಸರ್ವ ಕರ್ತವ್ಯತಾ ಹಾನಿ, ಏನು ಮಾಡಬೇಕಾದ್ದು ಉಳಿಯೋದಿಲ್ಲ. ಮತ್ತೆ ಕೃತಕೃತ್ಯ ಎಲ್ಲ ಕೃತಕೃತ್ಯ, ಕೃತ್ಯ ಅಂದರೆ ಮಾಡಬೇಕಾದದ್ದು, ಅದೆಲ್ಲ ಏನಾಗಿದೆ? ಅಯ್ಯೋ ಹಾಗಾಗಿದೆ. ಯಾಕೆ ಅಂದರೆ ನಮಗಿಂತ ಭಿನ್ನವಾದ ಮಾಡಬೇಕಾದ ಪದಾರ್ಥ ಅಂತನ್ನೋದು ಇಲ್ಲ. ಏನು ಮಾಡುವುದು? ನಮಸ್ಕೂರ್ಮೋ ಯಥಾಭ, ಅಷ್ಟೇ. ಅದಕ್ಕೋಸ್ಕರ ಈ ಪದವನ್ನು ಗೌಡಪಾದರು ಹಾಕಿರ್ತಕ್ಕಂಥದ್ದು. ಇನ್ನೊಂದು ಸಾರಿ ಈ ಒಂದು ಕಾರಿಕೆಯನ್ನು ಹೇಳ್ಕೊಳ್ಳೋಣ. ಕಾರಿಕೆಯನ್ನು ನೋಡಿ, ಇದು ಒಂದು ಈ ಮಂಗಳ ಸ್ವರೂಪವಾಗಿ ಬಂದಿದೆ ಇದಕ್ಕೆ ಅಂತಕ್ಕಂಥದ್ದು ಒಂದು. ಇಲ್ಲಿ ಬಳಸಿರ್ತಕ್ಕಂಥ ಪದಗಳು ಮತ್ತು ಕೊನೆಯಲ್ಲಿ ಬಳಸಿರ್ತಕ್ಕಂಥ ನಮಸ್ಕಾರ ಅಷ್ಟೇ, ಮಾಡಬೇಕಾದ್ದೇನೂ ಇಲ್ಲ. ಇವೆಲ್ಲವೂ ಕೂಡ ಏನಾಗುತ್ತೆ? ಕೇವಲ ಬಾಯಿನಲ್ಲಿ ಪಾರಾಯಣ ಮಾಡಿದರೆ ಬಾಯಿನಲ್ಲಿ ಪಾರಾಯಣ ಮಾಡಿದರೆ ಅದು ಮಂಗಳಕರ ಅಷ್ಟೇ. ಬೇರೆ ಏನೇನೋ ಹೇಳ್ಬೋದು ಮಂಗಳಕರ, ಇಂಥದ್ದನ್ನು ಹೇಳಬೇಕಷ್ಟೆ. ಏನೋ ನಮ್ಮ ಪುಣ್ಯ ಬೆಳಗ್ಗೆ ಎದ್ದು ಹೇಳ್ತಾ ಇದ್ದೇವೆ ಅಷ್ಟೆ. ಓಂ ದುರ್ದರ್ಶಮತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಮನಾನಾತ್ವಂ ನಮಸ್ಕುರ್ಮೋ ಯಥಾಬಲಂ. ಓಂ ದುರ್ದರ್ಶಮತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಮನಾನಾತ್ವಂ ನಮಸ್ಕುರ್ಮೋ ಯಥಾಬಲಂ. ಇಲ್ಲಿಗೊಂದು ಇದೊಂದು ಹೇಳ್ಬಿಡೋಣ. ಮಂಗಳ ಇತಿ ಶ್ರೀ ಗೌಡಪಾದೀಯ ಕಾರಿಕಾಸು ಅಲಾತ ಶಾಂತಿ ಪ್ರಕರಣಂ ಸಮಾಪ್ತಂ. ಅಷ್ಟೆ. ಮತ್ತೆ ಈ ಗೌಡಪಾದಿಯ ಕಾರಿಕಾ ಗ್ರಂಥ ಅಪಿ ಸಮಾಪ್ತ. ಅಷ್ಟು ಗ್ರಂಥವೂ ಸಮಾಪ್ತಿ ಆಯಿತು. ಆ ಕಾರಿಕೆ ಅಲಾತ ಶಾಂತಿ ಪ್ರಕರಣ, ಅದು 4ನೇ ಪ್ರಕರಣವು ಮುಗೀತು ಅಂತ ಅಷ್ಟೆ. ನೋಡೋಣ, ಇದರ ಒಂದು ಅರ್ಥ ಆಯಿತು. ಮತ್ತು ಇಲ್ಲಿ ಸ್ವಲ್ಪ ಭಾಗ ಉಳಿದಿತ್ತು, ಇದು ಅವಶಿಷ್ಟ ಭಾಷೆ ಭಾಗ ತಾರೆ, ಅದನ್ನು ನೋಡೋಣ. ಇದೆಲ್ಲ ಹಿಂದೆ ಹೇಳಿದ್ದದ್ದು ಈ ಹೇಳ್ತಾ ಇದ್ದಾರೆ. 562ನೇ ಪುಟ ನೋಡಿ. ಕೆಳಗಡೆಯಿಂದ 1 2 3 4 5ನೇ ಪಂಕ್ತಿ, ಕೆಳಗಡೆಯಿಂದ 5ನೇ ಪಂಕ್ತಿ. ಯತಃ ಅಜಂ ಸಾಮ್ಯಂ ವಿಶಾರದಂ. ಏನು ಈ ಒಂದು ದುರ್ದರ್ಶ ಅತಿ ಗಂಭೀರ ಅಂತಕ್ಕಂಥದ್ದು ಹೇಗೆ ಹೇಳ್ತೇವೆ ನಾವು ಅಂತಂದರೆ, ಯಾತಕ್ಕೆ ಗೊತ್ತೇನಪ್ಪ? ಇದು ಅಜವೂ ಸಮಾನವೂ ಆಗಿರುವುದರಿಂದ ಮತ್ತೆ ವಿಶಾರದವೂ ಆಗಿರುವುದರಿಂದ. ಯಾಕೆ? ಶಾರದ ಬಿಡಿ, ಪ್ರತಿಯೊಂದು ಜ್ಞಾನ ಅದು ಕಷ್ಟವೇ. ಪ್ರತಿಯೊಂದು ಕ್ಷೇತ್ರದಲ್ಲಿ
ಯಾವುದೇ ಆಗಲಿ, ಸಂಗೀತ ಆಗಲಿ, ಸಾಹಿತ್ಯ ಆಗಲಿ, ಯಾವುದೇ ಆಗಲಿ, ಅದರಲ್ಲಿ ಪರಿಪೂರ್ಣವಾದ ಜ್ಞಾನ ಪಡೆಯುವುದು ಸ್ವಲ್ಪ ಕಷ್ಟವೇ. ಆದರೆ ಅದಕ್ಕೆ ಇದು ವಿಶೇಷವಾದ ಒಂದು ಆತ್ಮಜ್ಞಾನ ಅಂತ ಇದೆಯಲ್ಲ, ಇದು ಇನ್ನೂ ಕಷ್ಟ. ಆದ್ದರಿಂದ ಏನಾಗ್ತಾ ಇದೆ, ದುರ್ದರ್ಶಂ ಅತಿ ಗಂಭೀರಂ ಅಂತ ಹೇಳಿದ್ದಾರೆ. ಮತ್ತೆ ಅಜ, ಸಾಮ್ಯ ಇವೆಲ್ಲ ಕಾರಣಗಳಿಂದ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು, ಜನ್ಮಾದಿ ಸರ್ವ ವಿಕಾರ ಶೂನ್ಯಂ ನಿಷ್ಕಲತ್ವಾತ್ ಅವಯವ ವೈಷಮ್ಯ ವಿಧುರಂ ಅಸಂಗತ್ವೇನ ಸರ್ವ ಸಂಬಂಧರಹಿತಂಚ ಇದಂ ಸುಸೂಕ್ಷ್ಮಂ ತತ್ವಂ ಕಥಂ ಸ್ಥೂಲದೃಶಾಂ ಬುದ್ಧೌ ಮಾಯಾ ಭಾಯಾತ್ ಇತಿ ಭಾವಃ. ಕಥಂ ಭಾಯಾತ್, ಇಂಥ ತತ್ವ ಇದೆಯಲ್ಲ, ದುರ್ದರ್ಶ ಅತಿ ಗಂಭೀರವಾಗಿರ್ತಕ್ಕಂಥ ತತ್ವ, ನಿಷ್ಕಲ, ನಿಷ್ಕ್ರಿಯ ಮತ್ತು ಯಾವ ಒಂದು ಅವಯವದ ಹಂಗು ಇಲ್ಲದೆ ಇರತಕ್ಕ ಅವಯವ ಇದ್ದ ಮೇಲೆ ವೈಷಮ್ಯ ಇದ್ದೇ ಇರಬೇಕು. ಕೈಗೇನಾಯಿತು, ಕಾಲು ಚೆನ್ನಾಗಿದೆ, ಕೈಗೇನಾಯಿತು, ಆಮೇಲೆ ತಲೆಗೇನಾಯಿತು, ಇನ್ನು ಬಾಕಿದೆಲ್ಲ ಚೆನ್ನಾಗಿದೆ, ಸ್ವಾಮಿ ಎಲ್ಲ ಚೆನ್ನಾಗಿದೆ, ಕಣ್ಣೊಂದು ಕಾಣಲ್ಲ ಅಂತಾನೆ. ಏನೋ ಒಂದು ವೈಷಮ್ಯ ಅಂತಕ್ಕಿಂತ ಇದ್ದೇ ಇರುತ್ತೆ. ಇವೆಲ್ಲದಕ್ಕಿಂತಲೂ ದೂರವಾಗಿರ್ತಕ್ಕಂಥ, ಇವೆಲ್ಲ ಯಾವುದರ ಸಂಬಂಧವೂ ಇಲ್ಲದೆ ಇರತಕ್ಕಂಥ ಅಸಂಗ, ಇಂಥ ಯಾವ ಸಂಬಂಧವೂ ಇಲ್ಲ ಈ ಸುಸೂಕ್ಷ್ಮ ತತ್ವ ಇದೆಯಲ್ಲ, ಇಂತಹ ತತ್ವ ಅತ್ಯಂತ ಸೂಕ್ಷ್ಮ ಬುದ್ಧಿಯವರಿಗಲ್ಲದೆ ಬೇರೆಯವರ ಬುದ್ಧಿಗೆ ಹೊಳೆಯುತ್ತಾ ಇದು ಅಂತ. ಕಥಂ ಭಾಯಾತ್, ಭಾಯಾತ್ ಹೊಳೆಯತಕ್ಕಂಥದ್ದು, ದೀಪ್ತವಂತ. ಬೇರೆಯವರ ಬುದ್ಧಿಗೆ ಹೊಳೆಯುತ್ತಾ ಇದು, ಹೊಳೆಯೋದೇ ಇಲ್ಲ ಖಂಡಿತ, ಅಂಥವರ ಬುದ್ಧಿಗೆ ಮಾತ್ರ ಹೊಳೆಯತಕ್ಕಂಥದ್ದು. ಅದಕ್ಕೆ ದುರ್ದರ್ಶ ಅತಿ ಗಂಭೀರ. ಕಿಂಚ ಇದಂ ಅನಾನಾತ್ವಂ ನಾನಾತ್ವ ವರ್ಜಿತ ಜ್ಞಾತೃ ಜ್ಞಾನ ಜ್ಞೇಯ ವಿಭಾಗ ವರ್ಜಿತಂ ಅಖಂಡ ಚೈತನ್ಯ ರೂಪಂ ಇತಿ ಕಥಂ ಪರಾಕ್ ಪ್ರವಣ ಬುದ್ಧೀನಾಂ ವಿವಿಧ ವಿಭಕ್ತ ದ್ವೈತದೃಶಾಂ ದರ್ಶನಗೋಚರಾಂ ಯಾಯಾತ್. ಅವರು ಇಲ್ಲಿ ಭಾಯಾತ್ ಅಂತ ಹಾಕಿದ್ದಾರೆ, ಇಲ್ಲಿ ಹಿಂದೆ ಇಲ್ಲಿ ಯಾದ್ರೆ ಎಲ್ಲಿ ಹೇಗೆ ಬರುತ್ತೆ ಅಂತ. ಭಾಯಾತ್ ಅಂದರೆ ಹೊಳೆಯುತ್ತೆ, ಇಲ್ಲಿ ಯಾಯಾತ್ ಅಂದರೆ ಹೇಗೆ ನಮಗೆ ಸಿಕ್ಕತ್ತೆ, ದೊರಕುತ್ತೆ, ಪ್ರಾಪಣೆ ಅಂತ ಧಾತು. ಇಂತಹ ತತ್ವ ಯಾವುದದು, ಈ ಒಂದು ಜ್ಞಾತೃ ಜ್ಞಾನ ಜ್ಞೇಯ ಈ ಒಂದು ವಿಭಾಗ ವರ್ಜಿತವಾಗಿರತಕ್ಕಂತಹ ಅಖಂಡವಾಗಿರತಕ್ಕಂಥ ಯಾವ ಒಂದು ವಿಭಾಗವೂ ಇಲ್ಲ ಇಲ್ಲಿ. ವಿಭಾಗವೇ ಇಲ್ಲ. ವಿಭಾಗ ಇರೋದಕ್ಕೆ ಏನಾಗಿದೆ ಇಲ್ಲಿ? ವಿಭಾಗವಿಲ್ಲದೆ ಇರತಕ್ಕಂಥ ಅಖಂಡವಾಗಿರತಕ್ಕಂಥ ಅಖಂಡ ಜ್ಞಾನೈಕ ರಸ ಅಷ್ಟೆ, ಅಖಂಡ ಜ್ಞಾನ ಘನ, ಇಂತಹ ಚೈತನ್ಯ ಸ್ವರೂಪ ಇದೆಯಲ್ಲ, ಇದನ್ನ ಹೇಗೆ ತಾನೇ ಪರಾಕ್ ಪ್ರವಣ ಬುದ್ಧಿನಾಂ, ಪರಾಕ್ ಅಂದರೆ ಬಹಿರ್ಮುಖವಾಗಿ ಹೊರಗಡೆ ಹೋಗ್ತಕ್ಕಂಥದ್ದು. ಪರಾಕ್ ಅಂತ ಹೇಳ್ತಾರೆ ಸ್ವಾಮಿಗಳಿಗೆ. ಸ್ವಾಮಿ, ನೀವು ಅಂತರ್ಮುಖರಾಗ್ಬಿಟ್ಟಿದ್ದೀರಿ, ಹೊರಗೆ ಬನ್ನಿ, ನಮ್ಮನ್ನು ಅನುಗ್ರಹ ಮಾಡಿ, ಪರಾಕ್ ಅಂತ. ಮತ್ತೆ ಇಂಥ ಹೀಗೆ ಬಹಿರ್ಮುಖ ಅಂತ. ಪ್ರವಣ ಅಂದರೆ ಅದರಲ್ಲಿ ಮುಳುಗಿರ್ತಕ್ಕಂಥದ್ದು, ಅಂದರೆ ಬಹಿರ್ಮುಖ ವಿಷಯದಲ್ಲಿಯೇ ಮುಳುಗಿರ್ತಕ್ಕಂಥವ್ರು. ಬಹಿರ್ಮುಖವಾದ ಅಂದರೆ ಹೊರಗಿರತಕ್ಕಂಥ ವಿಷಯದಲ್ಲೇ ಮುಳುಗಿರ್ತಕ್ಕಂಥವ್ರು, ಅದೇ ಬುದ್ಧಿ ಉಳ್ಳವರು ಅವರು. ಪರಾಕ್ರಮಣ ಬುದ್ಧಿನ ಅವರಿಗೆ ವಿವಿಧ ವಿಭಕ್ತ ದ್ವೈತ ದೃಶಾಂ ಅಂದರೆ ಏನು, ಎಲ್ಲ ಕಡೆಯಲ್ಲಿಯೂ ಕೂಡ ದ್ವೈತವನ್ನೇ ನೋಡ್ತಾ ಇದ್ದಾರೆ. ನಾನು ಬೇರೆ, ಪರಮಾತ್ಮ ಬೇರೆ, ನಾನು ಬೇರೆ, ಜಗತ್ತು ಬೇರೆ, ನಾನು ಬೇರೆ, ಅವನು ಬೇರೆ, ನಾನು ಬೇರೆ, ಬ್ರಹ್ಮತತ್ವ ಬೇರೆ, ನಾನು ಅದನ್ನು ಪಡ್ಕೊಳ್ಬೇಕು. ಹೀಗೆ ಇಂತಹವರಿಗೆ ಈ ದ್ವೈತ ದೃಶಾಂ ಅದನ್ನೇ ನೋಡ್ತಾ ಇರೋರಿಗೆ ದರ್ಶನ ಗೋಚರಾಂ ಕಥಂ ಯಾಯಾತ್, ಅವರ ಒಂದು ದೃಷ್ಟಿಪಥಕ್ಕೆ, ಅವರ ಅನುಭವಕ್ಕೆ ಇದು ಹೇಗೆ ತಾನೇ ಬರುತ್ತೆ ಅಂತಕ್ಕಂಥ ಭಾವ ಇದು. ತತ್ತರ್ಹಿ ಸರ್ವಥಾ ಸರ್ವಸ್ಯಾಪಿ ಅಗೋಚರಮಿತಿ. ಓಹೋ, ಹಾಗಾದ್ರೆ ಸ್ವಾಮಿ, ಇಂತಹ ತತ್ವ ಯಾರಿಗೂ ಕೂಡ ಯಾವಾಗಲೂ ಕೂಡ ಗೋಚರಕ್ಕೆ ಬರುವುದೇ ಇಲ್ಲ, ಬುದ್ಧಿ ಗೋಚರಕ್ಕೆ ಬರುವುದೇ ಇಲ್ಲ ಅಂತಾಯ್ತಲ್ಲ. ಅಂದ್ಬಿಟ್ರೆ ನೇತ್ಯಾಹ ಇಲ್ಲ, ಹಾಗಿಲ್ಲಪ್ಪ ಅಂದ್ಬಿಟ್ಟು ಇದಕ್ಕೆ ಅದಕ್ಕೆ ಹೇಳಿ ಹಾಕಿರತಕ್ಕಂಥದ್ದು ಬುದ್ಧ್ವಾ ಪದಂ ಇದೆ. ಅದನ್ನ ತಿಳಿದು, ಯಾಕೆ ಯಾರ ಬುದ್ಧಿಗೂ ನಿಲ್ಕೋದೇ ಇಲ್ಲ ಅಂತ ಮನಸ್ಸಿಗೆ ಬರಬಹುದು.
ಯಾಕೆ ಹಿಂದಿನದೆಲ್ಲ ನೋಡ್ಕೊಂಡಾಗ ದುರ್ದರ್ಶನ್ ಮತಿ ಗಂಭೀರ ಮಜಂ ಸಾಮಿ ಇವೆಲ್ಲ ನೋಡಿದಾಗ ಬರ್ಬೋದು ಹಾಗೆ, ಅಯ್ಯೋ ಇಂಥದ್ದು ಯಾರಿಗೂ ಆಗೋದಿಲ್ಲ ಕಣ್ರಿ ಅಂತ. ಅದಕ್ಕೋಸ್ಕರ ಏನು ಹಾಕಿದ್ರು ಭಗವಾನ್ ಗೌಡಪಾದ ಬುದ್ಧ್ವಾ, ತಿಳಿದು ಅಂದರೆ ಏನಾಯಿತು, ಬಂದೇ ಬರುತ್ತೆ ಬುದ್ಧಿಗೆ ಅಂತಾಯಿತು. ಬುದ್ಧ್ವಾ ಪದಮಿತಿ ತದ್ಧಿ ಸರ್ವಸ್ಯ ಆತ್ಮಭೂತತ್ವಾತ್ ನಿತ್ಯ ಬೋಧ ಸ್ವರೂಪಾಚ ಸದಾ ಸ್ವಯಂ ಪ್ರಕಾಶಮಪಿ ಸದಾ ಸ್ವಯಂ ಪ್ರಕಾಶಮಪಿ ಸತ್. ಇಲ್ಲಿ ಸ್ವಯಂ ಪ್ರಕಾಶಮಪಿ ಸದಬುದ್ಧೀನಾಮ್ ಅಂತ ಇದೆ. ಇದನ್ನೆಲ್ಲ ಹೇಗೆ ಪದ ವಿಭಾಗ ಮಾಡ್ಕೊಳ್ಬೇಕು ಅಂದರೆ ನೋಡಿ, ಇದು ಸ್ವಯಂ ಪ್ರಕಾಶಮಪಿ ಸತ್, ಸ್ವಯಂ ಪ್ರಕಾಶಂ ಸತ್ ನಪುಂಸಕಲಿಂಗ ಆದರೆ ಸತ್ ಬಂದಿದೆ. ಪುಲ್ಲಿಂಗ ಆಗಿದ್ರೆ ಸನ್ ಅಂತ ಬರಬೇಕಾಗಿತ್ತು, ಸ್ತ್ರೀಲಿಂಗ ಆಗಿದ್ರೆ ಸತೀ ಅಂತ ಬರಬೇಕಾಗಿತ್ತು ಅಲ್ವಾ. ಸ್ವಯಂ ಪ್ರಕಾಶಂ ಸತ್ ಏನು, ಇಂತಹ ಹೀಗಿರುವಾಗ ಸರ್ವಸ್ಯ ಆತ್ಮಭೂತತ್ವ, ಯಾರಿಗೂ ಇದು ಬುದ್ಧಿಗೋಚರಕ್ಕೆ ಬರೋದೇ ಇಲ್ವಲ್ಲ ಸ್ವಾಮಿ, ಹಾಗಾಗ್ಬಿಡ್ತಲ್ಲ ಅಂದರೆ ಇಲ್ಲಪ್ಪ, ಬುದ್ಧಿಗೋಚರಕ್ಕೆ ಬಂದೇ ಬರುತ್ತೆ. ಯಾಕೆ ಸರ್ವಸ್ಯ ಆತ್ಮಭೂತತ್ವ, ಎಲ್ಲರ ಸ್ವರೂಪವೇ ಅದು. ಅಂದರೆ ಎಲ್ಲ ಸ್ವರೂಪ ಅಂದ್ರೇನು, ಏನು ನೀನು ಮಾಡ್ತಾ ಇದ್ದೀಯೋ, ಏನು ನೋಡುವುದು, ಕೇಳುವುದು, ಮುಟ್ಟುವುದು, ಮೂಸುವುದು, ಇಂದ್ರಿಯ ವಿಷಯವಾಗಿ ಮತ್ತು ಮನೋವಿಷಯವಾಗಿ ಏನೇನನ್ನು ಮಾಡ್ತಾ ಇದ್ದೀವೋ ಎಲ್ಲದಕ್ಕೂ ಕೂಡ ಕಾರಣವೇ ಅದು, ಅದರ ಪ್ರೇರಣೆಯಿಂದಲೇ ಆಗ್ತಕ್ಕಂಥದ್ದು, ಎಲ್ಲರ ಸ್ವರೂಪವೇ ಅದು. ಹೀಗಿರೋದನ್ನು ನಮ್ಗೆ ಗೊತ್ತಾಗಲ್ಲ ಅಂತ ಹೇಗಾಗುತ್ತೆ, ಗೊತ್ತಾಗಲ್ಲ ಅಂತನ್ನೋದಕ್ಕೆ ಹೇಗೆ, ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂತನ್ನೋದು ನಿಜವಾದರೆ ಈ ಅಂಥ ತತ್ವ ಇದೆ ನನ್ನೊಳಗೆ ಅಂತ ಅರ್ಥವೇ ಆಗಿ ಆಗುತ್ತೆ. ಇಲ್ಲದೆ ನಾ ಮಾತಾಡ್ತಾನೆ ಇರಲಿಲ್ಲ, ಆಗ್ತಾನೆ ಇರಲಿಲ್ಲ. ಹಾಗೆ ಇದು ಹೀಗೆ ಎಲ್ಲರ ಸ್ವರೂಪವಾಗಿ ಮತ್ತು ಭೂತತ್ವಾತ್ ನಿತ್ಯ ಬೋಧ ಸ್ವರೂಪತ್ವಾತ್, ಇದ್ಯಾವುದು ನಿತ್ಯ ಜ್ಞಾನ ಸ್ವರೂಪ. ನಿತ್ಯ ಜ್ಞಾನ ಸ್ವರೂಪ ಅಂದರೆ ಯಾವುದೇ ಕಾಲದಲ್ಲಾಗಲಿ ಯಾವುದೇ ಅವಸ್ಥೆಯಲ್ಲಾಗಲಿ, ಯಾವುದೇ ಕಾಲ ಇರಬಹುದು. ಯಾವುದೇ ಕಾಲ ಅಂದ್ರೇನು, ಅದು ಜಾಗೃತಿನ ಕಾಲವಾಗಿರಬಹುದು. ಕಾಲ ಅಂದರೆ ನಾವು ಸಂಕುಚಿತ ಅರ್ಥದಲ್ಲಿ ತಗೋಬಾರದು. ಜಾಗೃತಿನ ಕಾಲ, ಜಾಗೃತಿನ ಕಾಲ ಅಂದರೆ ವಿಶಾಲವಾದ ಅರ್ಥ ಅದಕ್ಕೆ. ನೋಡಿ, ಜಾಗೃತಿ ಎಷ್ಟು ಕಾಲ ಇದೆ, ಎಲ್ಲ ಅದು ಬ್ರಹ್ಮನ ಕಾಲ ಆಗಿರ್ಬೋದು, ನಮ್ಮ ಕಾಲ ಆಗಿರ್ಬೋದು, ಸೊಳ್ಳೆ ಕಾಲ ಆಗಿರ್ಬೋದು, ಆನೆ ಕಾಲ ಆಗಿರ್ಬೋದು, ಒಬ್ಬೊಬ್ಬರು ಒಂದೊಂದು ಕಾಲ ತಾನೆ. ಹೀಗೆ ಏನಾಗಿದೆ, ಎಲ್ಲರ ಒಂದು ಸದಾ ಕಾಲದಲ್ಲಿಯೂ ಕೂಡ ಏನು ನಿತ್ಯ ಬೋಧ ಸ್ವರೂಪತ್ವ, ಎಲ್ಲ ಕಾಲದಲ್ಲಿಯೂ ಬೋಧ ಸ್ವರೂಪ, ಮತ್ತು ಎಲ್ಲ ಅವಸ್ಥೆಯಲ್ಲಿಯೂ ಕೂಡ. ಕೇವಲ ಜಾಗೃತಿನ ಕಾಲದಲ್ಲಿ ಮಾತ್ರ ಇದು ನಿತ್ಯ ಬೋಧ ಅಂತ ಹೇಳೋದಕ್ಕಲ್ಲ, ಸ್ವಪ್ನ ಕಾಲದಲ್ಲಿಯೂ ಕೂಡ. ಯಾಕೆ, ಜಾಗೃತಿನಲ್ಲೇ ಒಂದು ಕಾಲಾವಧಿ, ಸ್ವಪ್ನದಲ್ಲಿಯೇ ಒಂದು ಕಾಲಾವಧಿ, ಹೌದು ತಾನೆ. ಜಾಗೃತಿನ ಕಾಲಕ್ಕೆ ಹೋಲಿಸಿದ್ರೆ ಸ್ವಪ್ನದ ಕಾಲ ಏನು, ಅಯ್ಯಯ್ಯೋ ಸಾವಿರಾರು ವರ್ಷ. ಸ್ವಪ್ನ ನೋಡೋದು 1-2 ಸೆಕೆಂಡ್ ಆದರೆ ಅಲ್ಲಿ ಕಾಣ್ತಕ್ಕಂಥದ್ದೇನು, ಅಲ್ಲೇ ಹಸು ತಂದ, ಅಲ್ಲೇ ಅದು ಕರು ಹಾಕ್ತು, ಹಾಲು ಕರೆದ, ಅದಕ್ಕೆ ಮರಿ ಅದು ಕರು ಹಾಕ್ತು, ಎಷ್ಟೋ ಆಗೋಯ್ತು ವರ್ಷಗಳ ಕಾಲ 2 ನಿಮಿಷದಲ್ಲಿ. ಈ ಎಲ್ಲ ಕಾಲದಲ್ಲೂ ಇರತಕ್ಕಂಥದ್ದು ಸ್ವಯಂ ಪ್ರಕಾಶಮಪಿ, ಇದು ಸ್ವಯಂ ಪ್ರಕಾಶವಾಗಿದ್ದರೆ ಸತ್ ಬುದ್ಧಾನಾಂ ಬಾಹ್ಯ ವಿಷಯ ವ್ಯಾಪ್ತೃತ ಬುದ್ಧೀನಾಂ. ಇಲ್ಲಿ ನೋಡಿ, ಸ್ವಯಂ ಪ್ರಕಾಶಮಪಿ ಸತ್, ಸ್ವಯಂ ಪ್ರಕಾಶವಾಗಿದ್ದರೂ ಕೂಡ ಏನಾಗಿದೆ, ಇಷ್ಟೆಲ್ಲ ಆಗಿದ್ರೆ ನಮಗೆ ಗೊತ್ತಾಗಬೇಕು. ಆದರೆ ಅಬುದ್ಧಾನಾಂ ಸ್ವಯಂ ಪ್ರಕಾಶಮಪಿ ಸದಬುದ್ಧೀನಾಂ ಅಂದರೆ ಸ್ವಯಂ ಪ್ರಕಾಶಮಪಿ ಸತ್ ಅಬುದ್ಧೀನಾಂ ಅಂದರೆ ಬುದ್ಧಿವಂತರಲ್ಲದವರಿಗೆ, ಅಂದರೆ ವಿವೇಕವಿಲ್ಲದವರಿಗೆ, ವಿಚಾರಪರರಲ್ಲದವರಿಗೆ ಅವ್ರು ಯಾರವರು, ಬಾಹ್ಯ ವಿಷಯ ವ್ಯಾಪೃತ ಬುದ್ಧೀನಾಂ. ಅದೇನು, ಬಾಹ್ಯ ವಿಷಯದಲ್ಲಿಯೇ ಆಸಕ್ತಿಯಾಗಿ ಅದರಲ್ಲಿಯೇ ವ್ಯಾಪಕವಾಗಿ ತೊಡಗಿಸಿಕೊಂಡಿರುತ್ತಾರೆ ತಮ್ಮ ಬುದ್ಧಿಯನ್ನು, ಬರೀ ಬಾಹ್ಯ ವಿಷಯ ಅಷ್ಟೇ. ಇಂಥವರಿಗೇನು ಅಬುದ್ಧರು ಅಂತ ಹೆಸರು. ಅಂಥ ಅಬುದ್ಧರಿಗೆ ದುರ್ದರ್ಶಂ ಇವ ಅತಿ ಗಂಭೀರಮಿವ ಚ ಭಾತಿ. ಅವರಿಗೆ ನಿಜವಾಗಲೂ ದುರ್ದರ್ಶವೂ ಇಲ್ಲ, ಅತಿ ಗಂಭೀರವೂ ಅಲ್ಲ. ಅವರಿಗೆ ದುರ್ದರ್ಶ ಅಂದರೆ ಅತ್ಯಂತ ಕಷ್ಟ ಸಾಧ್ಯವಾಗಿರುವಂತೆ
ಮತ್ತೆ ಅತಿ ಗಂಭೀರ, ಅಯ್ಯಯ್ಯೋ ನಾವು ಅದನ್ನು ಮುಟ್ಟುವುದಕ್ಕೂ ಸಾಧ್ಯವಿಲ್ಲ ಎಂಬತಕ್ಕಂಥದ್ದು, ಎಲ್ಲೋ ಬಹಳ ಆಳದಲ್ಲಿರ್ತಕ್ಕಂಥದ್ದು, ಎಲ್ಲೋ ಮೂಲೆ ಇರತಕ್ಕಂಥದ್ದು, ಹೀಗೆ ಇರುವಂತೆ ನಮಗೆ ತೋರ್ತಾ ಇದೆ. ಆದರೆ ವಸ್ತುಸ್ಥಿತಿ ಏನಾಗಿದೆ ಗೊತ್ತೇನು? ನಾವು ಯಾರು ನಾವು ಈ ಎಲ್ಲ ಪ್ರಾಕೃತ ಬುದ್ಧಿ ಅಲ್ಲವೇ ಅಲ್ಲ. ನಮ್ಮದು ಯಾವುದು? ಶುದ್ಧ ಚೈತನ್ಯ ಸ್ವರೂಪ, ನಿತ್ಯ ಮುಕ್ತ ಸ್ವರೂಪ, ನಿತ್ಯ ಜ್ಞಾನ ಸ್ವರೂಪ ಪ್ರತಿಯೊಬ್ಬರೂ ಕೂಡ. ಅದನ್ನು ಇಲ್ಲಿ ಹೇಳಿದ್ದಾರೆ, ಅದನ್ನು ಹೇಳ್ತಾ ಆದಿಬುದ್ಧ ಪ್ರಕೃತ್ಯ ಏವ. ನಿಜವಾಗಲೂ ಯಾರೂ ಇಲ್ಲ. ಪ್ರಕೃತ್ಯ ಏವ. ಪ್ರಕೃತ್ಯ ಇತ್ಯುಕ್ತೆ ಸ್ವಭಾವತಃ ಇತ್ಯರ್ಥ. ಸ್ವಭಾವತಃ ಏವ ವಯಂ ಸರ್ವೇ ಆದಿಬುದ್ಧ. ಈಗ ನಾವು ಜ್ಞಾನವನ್ನು ಪಡೆಯಬೇಕು ಅಂತಕ್ಕಂಥದ್ದಿಲ್ಲ. ಯಾವತ್ತೂ ಕೂಡ ಏನು ಜ್ಞಾನ ಸ್ವರೂಪರೇ ನಾವಂತರ ಪ್ರತಿಯೊಬ್ಬರೂ ಕೂಡ. ಮತ್ತು ಅಲ್ಲಿ ಇದೆಯಲ್ಲ, ಹಿಂದೆ ನಾವು ನೋಡಿದ್ವಲ್ಲ, ಆದಿಬುದ್ಧ ಆದಿಶಾಂತ ಅಂತಂತ. ಆದಿಬುದ್ಧರೂ ಹೌದು, ಆದಿಶಾಂತರೂ ಹೌದು. ಮತ್ತು ಅಣುಮಾತ್ರೇಪಿ ವೈಧರ್ಮ್ಯೇ ಜಾಯಮಾನೆ ಅವಿಪಶ್ಚಿತ. ಇನ್ನು ಈ ಅವಿಪಶ್ಚಿತ ಅಂದರೆ ಯಾರು ಈ ವಿಚಾರಪರರಲ್ಲವೋ, ಮತ್ತೆ ಯಾರಿಗೆ ಆ ಒಂದು ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಬುದ್ಧಿ ಇನ್ನೂ ಹದವಾಗಿಲ್ಲವೋ ಅವರು ಅವಿಪಶ್ಚಿತರು. ಯಾವುದು? ಪ್ರಾಕೃತ ಬುದ್ಧಿ ಉಳ್ಳವರು ಅವಿಪಶ್ಚಿತರು. ಅವ್ರಿಗೇನಾಗುತ್ತೆ? ಅಣುಮಾತ್ರೇಪಿ ವೈಧರ್ಮ್ಯೆ. ಎಲ್ಲ ಸರಿ ಸ್ವಾಮಿ, ಆದರೆ ಒಂದು ಸ್ವಲ್ಪ ನೀವು ಹೇಳಿದ್ ಸರಿ ಇಲ್ಲ. ಏನು? ಆದಿಶಾಂತ ಅಂತ ಹೇಳಿದ್ರಿ, ಯಾವಾಗಲೂ ಶಾಂತರೇ, ಆದರೆ ಒಂದೊಂದು ಸಾರಿ ಸ್ವಲ್ಪ ವ್ಯತ್ಯಾಸ ಆಗ್ಬಿಡುತ್ತೆ. ಅಂದರೆ ಅವ್ರು ಯಾರು? ಅವರು ಇವರು ಅವಿಪಶ್ಚಿತರು. ಅಂಥವರಿಗೆ ಸ್ವಲ್ಪ ಮಾತ್ರವಾದರೂ ಕೂಡ ವೈಧರ್ಮ್ಯ ಉಂಟಾದರೆ ಏನವರಿಗೆ? ಅಸಂಗತ ಸದಾ ನಾಸ್ತಿ. ಅವರಿಗೆ ಅಸಂಗತ ಅಂತಂದ್ರು ಒಂದೇ, ಅದ್ವೈತ ಸ್ಥಿತಿ ಅಂತಂದ್ರು ಒಂದೇ. ಯಾಕೆ? ಸಂಘ ಅಂದರೆ ಇನ್ನೊಂದು ಇರಬೇಕಲ್ಲ, ಅದರ ಜೊತೆ ಸಂಘ. ಅಸಂಗತ ಅಂದರೆ ಸಂಘ ಇಲ್ಲದೆ ಇರಬೇಕಾದ್ರೆ ಏನು? ಎರಡನೇ ವಸ್ತು ಇಲ್ಲ ಅಂತ ಆಗಬೇಕು. ಈ ಅದ್ವೈತ ಸ್ಥಿತಿ ಅಂತ ಅನ್ನೋದು ನಾಸ್ತಿ, ಅವ್ರಿಗೆ ಇಲ್ಲವೇ ಇಲ್ಲ. ಇನ್ನೂ ಕಿಮುತ ಆವರಣ ಚ್ಯುತಿ, ಅವ್ರಿಗೆ ಅದೇ ಇಲ್ಲ. ಇನ್ನು ಆವರಣ ಅಂದ್ರೇನು? ಆವರಣ ಅಂದರೆ ಅವಿದ್ಯಾ ಕೋಟಿ ಹೇಳಿದ್ರಲ್ಲ, ಚತುಷ್ಕೋಟಿ ಹಿಂದೆ ಹೇಳಿದ್ರಲ್ಲ, ಅಸ್ತಿ ನಾಸ್ತಿ ಅಸ್ತಿ ನಾಸ್ತಿ 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 4 ಕೋಟಿ ಇತ್ತಲ್ಲ, ಅದು ನಾಶವಾಗೋದು ಹೇಗೆ? ಅದು ಆ ಆವರಣ ಅಂತಕ್ಕಂಥದ್ದು, ಅದರ ಚ್ಯುತಿ ಹೇಗಾಗುತ್ತೆ? ಖಂಡಿತ ಸಾಧ್ಯವಿಲ್ಲ ಅಂತ ಹಿಂದೆ ನಾವು ಹೇಳಿದ್ದಾಗಿದೆ. ಮತ್ತೆ ಲಬ್ಧ ಶಾಸ್ತ್ರ ಗುರು ಆತ್ಮಪ್ರಸಾದಾನ ಪ್ರತ್ಯಕ್ ಪ್ರವಣ ಬುದ್ಧಿನಾಂತು ಆದರೆ ಇವನು ಅವಿಪಶ್ಚಿತ. ಇವನಿಗೆ ಆಗೋದೇ ಇಲ್ಲ. ಅಸಂಗತ ಅಂತಕ್ಕಂಥದ್ದು ಆಗೋದೇ ಇಲ್ಲ. ಆವರಣ ಚ್ಯುತಿ ಅಂತಕ್ಕಂಥದ್ದು ಆಗೋದೇ ಇಲ್ಲ. ಆದರೆ ಇನ್ನೊಬ್ಬ ಇದೆ, ಅವನು ಲಬ್ಧ ಶಾಸ್ತ್ರ ಗುರು ಆತ್ಮ ಪ್ರಸಾದಾನ. ಇವನು ಏನಾಗಿದೆ? ಇವನು ಶಾಸ್ತ್ರವನ್ನು ಓದಿದ್ದಾನೆ, ಶಾಸ್ತ್ರದ ಒಂದು ಪ್ರಸಾದ ಇವನಿಗಾಗಿದೆ, ಶಾಸ್ತ್ರದ ಅನುಗ್ರಹ ಆಗಿದೆ, ಗುರುವಿನ ಅನುಗ್ರಹ ಆಗಿದೆ, ಮತ್ತೆ ಆತ್ಮಪ್ರಸಾದವೂ ಆಗಿದೆ ಇವನಿಗೆ. ಎಲ್ಲ ಅಂತಂದ್ರೆ ಏನು? ತನ್ನ ಸ್ವರೂಪ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಮತ್ತೆ ಇವನು ಪ್ರತ್ಯಕ್ ಪ್ರವಣ ಬುದ್ಧಿನಾಂ. ಅವನು ಯಾರವನು? ಪರಾಕ್ ಪ್ರವಣ ಬುದ್ಧಿ ಅವನು. ಇವನು ಪ್ರತ್ಯಕ್ ಪ್ರವಣ ಬುದ್ಧಿ, ಅವನು ಪರಾಕ್ ಪ್ರವಣ ಬುದ್ಧಿ. ಈ ಪ್ರತ್ಯಕ್ ಪ್ರವಣ ಬುದ್ಧಿ ಇದೆ ಇವನು, ಅವನಿಗೆ ನ ಅತಃ ಪದಾತ್ ಪರಂ ಸ್ವಾಸನ್ನತರಂ ಸುದರ್ಶಂ ಸುಪ್ರವೇಶಂ ಅಸ್ತಿ. ಅವನಿಗೆ ಏನಾಗಿದೆ ಗೊತ್ತೇನು? ಇದಕ್ಕಿಂತಲೂ ಇನ್ನೂ ಜಾಸ್ತಿ ಇನ್ನೂ ಹೆಚ್ಚಿನ ಪದ ಆಗಲಿ, ಮತ್ತು ಸ್ವಾಸನ್ನತರಂ ಅಂದರೆ ಇನ್ನೂ ಹೆಚ್ಚಿನ ಸಮೀಪತರವಾದದ್ದಾಗಲಿ, ಮತ್ತೆ ಸುದುರ್ದರ್ಶ, ಅವನಿಗೆ ಸುದರ್ಶ, ಇವನಿಗೆ ದುರ್ದರ್ಶ, ಇವನಿಗೆ ಸುದರ್ಶ, ಇವನಿಗೆ ಸ್ವಾಸನ್ನತರ ಅಂದರೆ ಅತ್ಯಂತ ಸಮೀಪ. ಯಾಕೆ ಅತ್ಯಂತ ಸಮೀಪ ಅಂತ ಕೇಳ್ತಾರೆ? ಸ್ವರೂಪವೇ ತಾನೆ. ಸ್ವರೂಪಕ್ಕಿಂತ ಬೇರೆ ಆದರೆ ದೂರ ಅಂತ ಆಗುತ್ತೆ. ಸ್ವರೂಪ ಇವನು, ಅದಕ್ಕೆ ಸುದರ್ಶ, ಅವನಿಗೆ ದುರ್ದರ್ಶ, ಇವನಿಗೆ ಸುದರ್ಶ. ಮತ್ತೆ ಸುಪ್ರವೇಶ, ಗಂಭೀರ ಅಂದ್ರೇನು?
ಹೋಗೋಕ್ಕಾಗದೇ ಇರತಕ್ಕಂಥ ದುರ್ಗಮವಾದ ಜಾಗ, ಇವನಿಗೆ ಹಾಗಿಲ್ಲ, ಸುಪ್ರವೇಶ. ಇಂತಹ ಪದ ಇದೆಯಲ್ಲ, ಆ ಪದ ಇದು ಸುಪ್ರವೇಶ ಅಂತಾಗಿ ಸ್ವಾತ್ಮ ಅನತಿರೇಕಾತ್. ಯಾಕೆ ಇದು ಅಂದರೆ ಸ್ವಾತ್ಮ ಅನತಿರೇಕಾತ್ ಅಂದರೆ ತನಗಿಂತ ಭಿನ್ನವಾಗಿರತಕ್ಕಂತಹ ಇನ್ನೊಂದು ವಸ್ತು, ಅದನ್ನು ಮೀರಿ ಹೋಗಬೇಕು, ಅದನ್ನು ಮೀರಿದ ಇನ್ನೊಂದು ವಸ್ತು ಇದೆ ಅಂತಕ್ಕಂಥದ್ದೇ ಇಲ್ಲ ಇವನಿಗೆ. ಆದ್ದರಿಂದ ಇವನಿಗೆಲ್ಲ ಇಷ್ಟು ಸುಲಭ ಅಂತ ಅದನ್ನೇ ಈ ಸಂಹಿತೆ ಗೊತ್ತಿರತಕ್ಕಂಥ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ಅಂತ ಹೇಳಿ, ತದ್ದು ವಿಷ್ಣೋ ಪರಮಂ ಪದಂ, ಅದು ವಿಷ್ಣು. ವಿಷ್ಣು ಅಂದ್ರೇನು? ವ್ಯಾಪಕವಾಗಿರತಕ್ಕಂತಹ ತತ್ವ, ಎಲ್ಲವನ್ನೂ ವ್ಯಾಪಿಸಿರತಕ್ಕಂತಹ ವಿಷ್ಣು. ಇದು ಆ ಪರಮಂ ಪದ ಇದೆಯಲ್ಲ, ಆ ಪರಮ ಪದವನ್ನು, ಅತ್ಯಂತ ಹೆಚ್ಚಿನ ಸ್ಥಾನವನ್ನು ಸೂರಯ ಸದಾ ಪಶ್ಯಂತಿ. ಸೂರಯ ಅಂತಂದರೆ ಯಾರಿಲ್ಲಿ? ಸೂರಯ ಅಂತಂದರೆ ಹಿಂದೆ ಹೇಳಿದ್ರಲ್ಲ, ಪ್ರತ್ಯಕ್ ಪ್ರವಣ ಬುದ್ಧಿ ಅಥವಾ ಪ್ರತ್ಯಕ್ ಪ್ರವಣ ಬುದ್ಧಯ, ಅದು ಬಹುವಚನ. ಸೂರಯ ಅಂತ ಇದೆಯಲ್ಲ, ಅದರಿಂದ ಪ್ರತ್ಯಕ್ ಪ್ರವಣ ಬುದ್ಧಯ ಅಂದರೆ ಅಂತರ್ಮುಖಿಗಳಾಗಿರ್ತಕ್ಕಂಥವರು, ಅವರು ಕಾಣ್ತಾರೆ. ಪಶ್ಯಂತಿ, ಅವರು ಕಾಣ್ತಾರೆ. ಬೇರೆಯವರಿಗೆ ಪರಾಕ್ರಮಣ ಬುದ್ಧಿಗಳಿಗೆ ಆಗೋದಿಲ್ಲ ಅಂತ ಹೇಳಿ ಇತಿ ಮಂತ್ರವರ್ಣಾತ್, ಇದೆ ಮಂತ್ರವನ್ನು ಹೇಳಿದ್ದಾರೆ. ಅತಃ ಈದೃಕ್ ಪರಂ ಬುದ್ಧ್ವಾ ಏವ ತದ್ ಅವಗಮತಃ ಏವ ತದ್ಭೂತಾಸ್ತಂತಹ ನಮಸ್ಕುರ್ಮಃ ತಸ್ಮೈ ಪದಾಯ. ಇಂತಹ ಪದ ಇದೆಯಲ್ಲ, ಅದ್ಯಾವುದು? ತನ್ನ ಸ್ವರೂಪವೇ, ತನಗಿಂತ ಭಿನ್ನವಲ್ಲ. ಮತ್ತೆ ಎಂಥದ್ದು? ಎರಡನೆಯದು ಅಂತ ಇನ್ನೊಂದು ತತ್ವ ಇಲ್ಲದೇ ಇರತಕ್ಕಂಥದ್ದು, ಅದು ಸ್ಥಿತಿಯದು. ಇಂತಹ ಪದ ಇದೆಯಲ್ಲ, ಇಂತಹ ಸ್ಥಿತಿಯ ಪದ, ಅದಕ್ಕೆ ಇಂತಹ ಪದ ಬುದ್ಧ್ವಾ ಏವ, ಇದನ್ನು ಕೇವಲ ಇದನ್ನೇನು ತಿಳಿಯಬೇಕಷ್ಟೆ. ಬುದ್ಧ್ವ. ಯಾಕೆ? ಏನು ಮಾಡಬೇಕಾದ್ದಿಲ್ಲ. ಯಾಕೆ ಮಾಡಬೇಕಾದ್ದಿಲ್ಲ? ನೀವೆಲ್ಲ ಆದಿಬುದ್ಧ ಆದಿಶಾಂತಹ, ಏನು ಆದಿಬುದ್ಧರೇ ಆದಿಶಾಂತರೇ. ಯಾವತ್ತೂ ಕೂಡ ಅಬುದ್ಧ ಅಜ್ಞಾನಿ ಅಂತ ಇಲ್ಲವೇ ಇಲ್ಲ. ಮತ್ತೇನು? ಏನೋ ಮರೆಯಾಗಿದೆ, ನಮಗೆ ಗೊತ್ತಿಲ್ಲ, ಗೊತ್ತಾಗಬೇಕಷ್ಟೆ, ಅಷ್ಟೇ ಬುದ್ಧ್ವಾ. ಅದಕ್ಕೆ ಬುದ್ಧ್ವಾ ಅಂತ ಹಾಕಿರ್ತಕ್ಕಂಥ. ಬುದ್ಧ್ವಾ ತದವಗಮತಃ ಅಂದರೆ ಅದನ್ನು ತಿಳಿಯುವುದರಿಂದ ಮಾತ್ರ ಏನಾಗುತ್ತೆ? ತದ್ಭೂತ ಸಂತಹ ಅಂದರೆ ಅದರ ಸ್ವರೂಪವೇ ಆಗಿಬಿಟ್ಟು, ಅಂದರೆ ಆ ಪದ ಬೇರೆ, ನಾನು ಬೇರೆ, ಆ ತತ್ವ ಬೇರೆ, ನಾನು ಬೇರೆ ಅಂತಕ್ಕಂಥದ್ದಲ್ಲ, ಒಂದೇ ಎಂಬ ತದ್ಭೂತ ಅದೇ ಆಗಿಬಿಟ್ಟು ಅಂತ ಆಗಿದೆಯಾ ಅಂತಹ ಪದಕ್ಕೆ ನಾವು ನಮಸ್ಕುರ್ಮಃ, ನಮಸ್ಕಾರವನ್ನು ಮಾಡುತ್ತೇವೆ. ತಸ್ಮೈ ಪದಾಯ ಅಂತ ಅಷ್ಟೆ. ತಸ್ಮೈ ಪದಾಯ, ಆ ಪದಕ್ಕೆ ನಮಸ್ಕುರ್ಮಃ, ನಾವು ನಮಸ್ಕಾರವನ್ನು ಮಾಡುತ್ತೇವೆ ಅಂದ್ಬಿಟ್ಟು ಇಲ್ಲಿ ಒಂದು ಸಣ್ಣದೊಂದು ಸಂಶಯ ಹಾಕ್ಕೊಂಡಿದ್ದಾರೆ. ಏನು ಅಂದರೆ, ಇಲ್ಲ ಸ್ವಾಮಿ, ನೀವು ಈ ಮೊಟ್ಟ ಮೊದಲಿಗೆ ಏನು ಹೇಳಿದ್ರಿ ಉಪನಿಷತ್ತಿನಲ್ಲಿ? ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶಂ ಅಂತೆಲ್ಲ ಹೇಳ್ಬಿಟ್ರಿ. ಎಲ್ಲ ನಾ ಅಂತ ಹೇಳ್ಬಿಟ್ರಿ. ಇತಿ ಎಲ್ಲಿ? ಮೊಟ್ಟ ಮೊದಲು ಮಾಂಡವ್ಯ ಉಪನಿಷತ್ತಿನಲ್ಲಿ ಬಂದ ಮಾತಿದು. ಇತಿ ಶ್ರುತಿ ವರ್ಣಿತಂ ಪದಂ ಕಥಂ ವಾ ನಮಸ್ಕ್ರಿಯತೆ. ನೋಡಿ, ಇದೇ ನಮಗೆ ಬಂತಲ್ಲ, ಇದು ಒಂದು ಸಂಶಯ. ಅದನ್ನೇ ಇವರು ಸ್ವಾಮಿ ಪಾದರು ಹಾಕ್ಕೊಂಡಿದ್ದಾರೆ. ಸ್ವಾಮಿ, ನೀವು ನಮಸ್ಕೂರ್ಮಃ ಅಂದ್ಬಿಟ್ರಲ್ಲ, ನಮಸ್ಕಾರ ಮಾಡೋದಕ್ಕೆ ಏನಿದೆ ಸ್ವಾಮಿ? ಅದೃಷ್ಟ, ಅವ್ಯವಹಾರ್ಯ, ಅಗ್ರಾಹ್ಯ, ಅಲಕ್ಷಣ, ಅಚಿಂತ್ಯ, ಅವ್ಯಪದೇಶ್ಯ, ಇಂಥದ್ದನ್ನು ನಾವು ನಮಸ್ಕಾರ ಮಾಡಬೇಕು ಅಂದ್ಬಿಟ್ಟು ಏನು ನಮಸ್ಕಾರ ಮಾಡೋದು? ಏನೋ ಒಂದು ಎದುರುಗಡೆ ಒಂದು ಮೂರ್ತಿ ಇಂತ ಇದ್ದು ಏನೋ ಒಂದು ಇದು ನಮಸ್ಕಾರ ಮಾಡ್ಬೋದು. ನಮಸ್ಕಾರ ಮಾಡೋದಾದರೂ ಯಾರಿಗೆ? ನನಗಿಂತ ಬೇರೆ ಆಗಿದ್ದರೆ ಅವರ ಆ ತತ್ವಕ್ಕೆ ನಮಸ್ಕಾರ ಏನೋ ಮಾಡ್ಬೋದು. ಇದ್ಯಾವುದು ಇಲ್ಲ ಅಂತೀರಾ ನೀವು? ಹೇಗೆ ಅಂತಂದರೆ, ನಮಸ್ಕಾರ ನೈಷ ದೋಷ, ಇದರಲ್ಲಿ ಏನೂ ದೋಷ ಇಲ್ಲಪ್ಪ. ಯಾಕೆ ಅಂತಂದರೆ, ಅವ್ಯವಹಾರ್ಯಮಪಿ ತದ್ವ್ಯವಹಾರ ಗೋಚರತಾಂ ಆಪಾದ್ಯ ಏವ ನಮಸ್ಕುರ್ಮಃ ಅಷ್ಟೆ. ಇದೇನಿದು? ಇದು ವ್ಯಾವಹಾರಿಕವಾಗಿ ಹೇಳ್ತಕ್ಕಂಥ ಮಾತು. ಅಂದರೆ ಏನು ವ್ಯಾವಹಾರಿಕವಾಗಿ ಅಂದರೆ,
ಆ ಒಂದು ಅವ್ಯವಹಾರ್ಯವಾದ ಪದ ಇದೆಯಲ್ಲ, ಯಾವ ಪದವು ಆ ಪದ ನಾನೇ ಆಗಿದ್ದೇನಲ್ಲ, ಅಲ್ಲಿಂದ ನಾವೇನು ಮಾಡಬೇಕು ಅಂದರೆ, ನಾವು ಅಂದರೆ ಆ ಜ್ಞಾನಿ. ಜ್ಞಾನಿ ಏನು ಮಾಡಬೇಕು, ಅವನು ಆ ವ್ಯವಹಾರದ ಸ್ಥಿತಿಗೆ ಇಳಿಬೇಕು. ಯಾರು? ಅವನು ಆ ವ್ಯವಹಾರ ಸ್ಥಿತಿಗೆ ಇಳಿದು, ಆ ಇಳಿದಾಗ ಏನಾಗುತ್ತೆ, ಇವೆಲ್ಲ ಹೊಂದುತ್ತೆ. ಈಗ ಇದು ವ್ಯವಹಾರ ಸ್ಥಿತಿಗೆ ಅವನನ್ನು ಇಳಿಸ್ಕೋಬೇಕು ಅವನು ಇಳಿಬೇಕು ತಾನೇ, ಅವನು ಇಳಿಬೇಕು ಅವನು ವ್ಯವಹಾರ ಸ್ಥಿತಿಗೆ ಇಳಿಬೇಕು. ಆಗ ಈ ನಮಸ್ಕಾರ ಮಾಡೋದು ಅವೆಲ್ಲ ಹೊಂದುತ್ತೆ. ಏನೆಲ್ಲ ಹೊಂದುತ್ತೆ ಅಂದರೆ ಏನು ಅರ್ಥ ಗೊತ್ತೇನು? ಇದರ ಅರ್ಥ, ವ್ಯವಹಾರ ಸ್ಥಿತಿ ಇಳಿಯೋದು ಅಂತಂದ್ರೂ ಒಂದೇ, ಮತ್ತೆ ಇನ್ನೊಂದೇನು ಅಧ್ಯಾರೋಪಿಸುವುದು ಅಂತಂದ್ರೂ ಒಂದೇ. ಅಧ್ಯಾರೋಪಿಸುವುದು ಅಂತಂದ್ರೆ ಏನು? ಅವನ ವ್ಯವಹಾರ ಸ್ಥಿತಿ ಹೇಳ್ಕೊಂಡು ಬರೋದು. ಇವಾಗ ನೋಡಿ, ಪರಮಾತ್ಮ ಇದ್ದಾನೆ, ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ಅದೃಷ್ಟಮ ವ್ಯವಹಾರ. ಇಲ್ಲೇ ತಗೊಳ್ಳೋಣ, ಅದೃಷ್ಟಮ ವ್ಯವಹಾರ ಗ್ರಾಹಿಕ ಲಕ್ಷಣ ಚಿಂತ್ಯಂ ಅಂತಿದೆ. ಇಂತಹವನನ್ನು ಏನು ಮಾಡಬೇಕು? ಏನೋ ಒಂದು ಹೇಳ್ತೇವೆ, ಓ ಏನು ನಿತ್ಯ ಜ್ಞಾನ ಸ್ವರೂಪ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಅಂತೆಲ್ಲ ಹೇಳ್ತೇವೆ. ಅವೆಲ್ಲ ಏನು ವಾಚಾರಂಭಣ. ಹಾಗೆ ಹೇಳುವಾಗ ಏನು, ಆ ಒಂದು ಸೂಕ್ಷ್ಮವಾದ ಯಾವ ಮಾತಿಗೂ ಸಿಲುಕದಂತಹ ತತ್ವ ಇದೆಯಲ್ಲ, ಅದನ್ನು ನಮಗೆ ಅರ್ಥವಾಗೋದಿಲ್ಲ. ಯಾಕೆ? ಮಾತಿನಿಂದ ಹೇಳೋಕ್ಕೆ ಆಗೋದಿಲ್ವಲ್ಲ, ಇಂದ್ರಿಯ ಗ್ರಾಹ್ಯವಲ್ಲ, ಮಾತಿನಿಂದ ಹೇಳೋಕ್ಕಾಗೋಲ್ಲ, ಏನೂ ಇಲ್ಲ. ಅದನ್ನು ಈ ಒಂದು ಸ್ತರ ಲೆವೆಲ್ ಇದೆಯಲ್ಲ, ಅಲ್ಲಿ ಎಳ್ಕೊಂಬರ್ಬೇಕದನ್ನ. ಎಳ್ಕೊಂಬಂದಾಗ ಏನಾಗುತ್ತೆ, ವ್ಯವಹಾರಕ್ಕೆ ಗೋಚರ ಆಗುತ್ತೆ. ಆಗ ಅಲ್ಲಿ ನಾವು ಅದಕ್ಕೆ ನಮಸ್ಕಾರ ಮಾಡೋದು ಏನೋ ಮಾಡಿ. ಅಂದರೆ ಅಲ್ಲಿಂದ ಎಳ್ಕೊಂಬರೋದು ಅಂತಂದ್ರೂ ಒಂದೇ, ಆ ತತ್ವಕ್ಕೆ ಅಧ್ಯಾರೋಪ ದೃಷ್ಟಿಯಿಂದ ಯಾವುದೋ ಗುಣವನ್ನು ಲಕ್ಷಣವನ್ನು ಹಾಕುವುದು ಅಂದರೂ ಒಂದೇ. ಗೊತ್ತಾಯ್ತಲ್ಲ? ಇಷ್ಟು ಇದು ಮುಖ್ಯವಾದ ವಿಷಯ. ನಾವು ಪರಮಾತ್ಮನನ್ನ ಹೇಳ್ಕೊಂಡು ಬರಬೇಕು, ನಮಸ್ಕಾರ ಮಾಡಬೇಕು. ಯಾಕೆ? ಪರಮಾತ್ಮ ನಿರ್ಗುಣ ನಿಷ್ಕ್ರಿಯ, ಅವನು ರೂಪವೇ ಇಲ್ಲದೆ ಏನು ನಮಸ್ಕಾರ ಮಾಡ್ತೀರಾ? ಆಕಾಶಕ್ಕೆ ನಮಸ್ಕಾರ ಮಾಡೋದು ಏನು ಸಮಯ? ಆಕಾಶಕ್ಕೆ ನಮಸ್ಕಾರ ಮಾಡೋದು ಅಂದರೆ ಏನು ಮಾಡಬೇಕು? ಅದಕ್ಕೊಂದು ಮೂರ್ತ ರೂಪ ಕೊಡಬೇಕು. ಅದಕ್ಕೊಂದು ಮೂರ್ತ ರೂಪ ಕೊಡಬೇಕಾದ್ರೆ ಏನು ಮಾಡಬೇಕು? ಆ ಅಮೂರ್ತ ರೂಪವನ್ನು, ಆ ಮೂರ್ತ ರೂಪ ಕೊಡಬೇಕಲ್ಲ, ಆ ಸ್ಥಿತಿಗೆ ಒಂದು ಎಳ್ಕೊಂಬರ್ಬೇಕು ನಾವು. ಯಾಕಂದ್ರೆ ನಮ್ಮ ಬುದ್ಧಿ ಅದಕ್ಕೆ ಅಲ್ಲಿರೋದು. ಆ ಎಳ್ಕೊಂಬರೋದು ಅಂತ ಅನ್ನೋದಕ್ಕೆ ಇನ್ನೊಂದು ಹೆಸರೇನು, ಟೆಕ್ನಿಕಲ್ ವರ್ಡ್ ಏನು? ಅಧ್ಯಾರೋಪ. ಅಷ್ಟೆ. ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಇದು ನಮಸ್ಕುರ್ಮೋ ಯಥಾಬಲಂ ಅಂತಕ್ಕಂಥದ್ದು. ಅವ್ಯಾನ ವ್ಯವಹಾರ ವಿಷಯಕ್ಕೆ ತಂದು ಹೇಳಬೇಕು. ಏನು? ಮತ್ತೆ ಹೇಳ್ತಾರೆ, ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ ಇತಿ ಶ್ರುತೇ. ಯಾಕೆ? ಬ್ರಹ್ಮೈವ ಇದಂ ವಿಶ್ವಂ ಇದಂ ವರಿಷ್ಠಂ. ಇದು ವಿಶ್ವ ಅಂದರೆ, ವಿಶ್ವ ಅಂದ್ರೇನು? ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಪಿಸಿರತಕ್ಕಂಥದ್ದು. ಮತ್ತು ವರಿಷ್ಠ ಅಂದ್ರೇನು? ವರತ ಷ್ಠನ್, ನಿಷ್ಠಾನ್ ಪ್ರತ್ಯಯ ಇದು. ಷ್ಠನ್ ಪ್ರತ್ಯಯ ಅಂತ ಹೇಳ್ತಾರೆ, ನಿಷ್ಠಾ ಪ್ರತ್ಯಯ. ಅಂದರೆ ವರಿಷ್ಠ ಅಂದರೆ ವರತಮಂ ಅಂತ ಅರ್ಥ. ವರ ಅಂದರೆ ಶ್ರೇಷ್ಠವಾದದ್ದು, ವರತಮ ಅಂದರೆ ಸೂಪರ್ಲೇಟಿವ್ ಡಿಗ್ರಿ, ಅದು ಶ್ರೇಷ್ಠವಾದದ್ದು ಅಂತಕ್ಕಂಥದ್ದು ಅರ್ಥ ವರ್ತನ. ಇತಿ ಶ್ರುತೇ ಸರ್ವದಾ ಹಿ ಸರ್ವಕರಣೈರಪಿ ವೇದ್ಯಂ ತದೇವ ಆದ್ಯಂ ಪದಂ ಇತಿ ಶಾಸ್ತ್ರದೃಷ್ಟಿಂ ಅವಷ್ಟಭ್ಯ ಬುದ್ಧ್ವಾ ತನ್ಮಯಾ ಭೂತ್ವಾ ತದೇವ ಪಶ್ಯಂತಃ ಸ್ವರೂಪತಃ ಅಶಕ್ಯ ನಮಸ್ಕಾರಮಪಿ ತತ್ಪದಂ ಯಥಾಬಲಂ ಯಥಾಶಕ್ತಿ ನಮಸ್ಕುರ್ಮಃ ಇತ್ಯರ್ಥ. ಹೀಗೆ ಯಾವಾಗಲೂ ಕೂಡ ಏನು, ಸರ್ವಕರಣೈರಪಿ ವೇದ್ಯಂ ತದೇವ ಆದ್ಯಂ ಪದಮಿತಿ. ಇಲ್ಲಿ ಸರ್ವದಾಹಿ ಸರ್ವಕರಣೈರಪಿ ವೇದ್ಯಂ ತದೇವ ಆದ್ಯಂ ಪದಂ ಇತಿ ಶಾಸ್ತ್ರದೃಷ್ಟಿಂ ಅವಷ್ಟಭ್ಯ. ಏನು ಶಾಸ್ತ್ರದೃಷ್ಟಿ? ಏನು ಶಾಸ್ತ್ರ ಹೇಳ್ತಾ ಇದೆ? ಏನಂತ? ನಾವು ನಮಸ್ಕಾರ ಮಾಡಬೇಕು, ಉಪಾಸನೆ ಮಾಡಬೇಕು, ಮತ್ತು ಧ್ಯಾನ ಮಾಡಬೇಕು, ಅಂಥವನು ಇಂತಹವನು ಪೂಜೆ ಎಲ್ಲ ಹೇಳ್ತಾ ಇದೆ. ಇವೆಲ್ಲ ಏನಿದು? ಇವೆಲ್ಲ ಈ ನಮ್ಮ ಕರ್ಣಗ್ರಾಹ್ಯವಾಗಿರ್ತಕ್ಕಂಥ ಒಂದು ವಿಚಾರ ಇದು. ಇದನ್ನು ಶಾಸ್ತ್ರದೃಷ್ಟಿಯಿಂದ ಮಾತ್ರ ಹೇಳಿದ ಮಾತು ಅಷ್ಟೇ ಇದು. ಇದು ಅಷ್ಟೇ. ಅಂದ್ರೇನು? ಶಾಸ್ತ್ರದೃಷ್ಟಿಯಿಂದ ಹೇಳಿದ ಮಾತು ಅಂದ್ರೂ ಒಂದೇ, ನಮ್ಮ ಒಂದು
ಸ್ಥಿತಿಗೆ ಅವನು ಎಳ್ಕೊಂಬರೋದು ಅಂತಂದ್ರು ಒಂದೇ, ಅಧ್ಯಾರೋಪ ಅಂದ್ರು ಒಂದೇ, ಎಲ್ಲ ಒಂದೇ. ನಿಮ್ಮಂತೂ ತದೇವ ಆದ್ಯಂ ಪರಮಿತಿ, ಇದೇ ಏನು ಎಲ್ಲದಕ್ಕಿಂತ ಶ್ರೇಷ್ಠವಾದ ಆದ್ಯ ಚಿರಪ್ರಾಯವಾದ ಒಂದು ಪದ ಸ್ಥಾನ ಎಂಬುದಾಗಿ ಇವೆಲ್ಲ ಅಧ್ಯಾರೋಪನೇ. ಇದು ಶಾಸ್ತ್ರ ದೃಷ್ಟಿ ಅವಷ್ಟಭ್ಯ, ಶಾಸ್ತ್ರ ಹೀಗೆ ಹೇಳ್ತಾ ಇದೆ ಅಷ್ಟೇ. ಅದಕ್ಕೋಸ್ಕರ ಅದನ್ನು ಅವಷ್ಟಭ್ಯ ಅಂದರೆ ಆಶ್ರಯಿಸಿ, ಆಶ್ರಯಿತ್ವ ಅಂತ. ಅವನನ್ನು ಆಶ್ರಯಿಸಿ ನಾವೇನು ಮಾಡಬೇಕು ಅಂದರೆ ಬುದ್ಧ್ವ ಅದರ ತಿಳಿದುಕೊಂಡು ತನ್ಮಯ ಭೂತ್ವ ಅಂದರೆ ಅದರಲ್ಲಿಯೇ ತಾದಾತ್ಮ್ಯ ಬುದ್ಧಿಯುಳ್ಳವರಾಗಿ ಅದನ್ನೇ ಪಶ್ಯಂತ ನೋಡುವವರಾಗಿ ಸ್ವರೂಪತ, ಇವೆಲ್ಲ ಅಧ್ಯಾರೋಪ ದೃಷ್ಟಿ ಹೇಳೋ ಮಾತು. ಸ್ವರೂಪತಃ ಸ್ವರೂಪದಿಂದ ಅಶಕ್ಯ ನಮಸ್ಕಾರಮಪಿ, ಅವನು ನಮಸ್ಕಾರ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆ? ಏನು ರೂಪವೇಲೆ ಏನಿಲ್ಲ. ಹಾಗಿದ್ದರೂ ಕೂಡ ಸ್ವರೂಪ ಅಂದ್ರೇನು ಪರಮಾರ್ಥ ದೃಷ್ಟಿಯಿಂದ ಅವನು ಅಶಕ್ಯ ನಮಸ್ಕಾರ. ಯಾವ ನಮಸ್ಕಾರಕ್ಕೂ ಯೋಗ್ಯದಲ್ಲ, ಪೂಜೆಗೂ ಯೋಗ್ಯದಲ್ಲ, ಮತ್ತು ಮಾತಿನಿಂದ ಅವನನ್ನು ಹೇಳೋದಕ್ಕೂ ಯೋಗ್ಯವಲ್ಲ, ಮತ್ತು ನಾವನ್ನು ಪಡ್ಕೊಳ್ಳೋದಕ್ಕೂ ಏನಕ್ಕೂ ಯೋಗ್ಯವಲ್ಲ. ಹೀಗಿದ್ದರೂ ಕೂಡ ಆ ಒಂದು ಪದವನ್ನು ಶಾಸ್ತ್ರದೃಷ್ಟಿಗೆ ಅನುಸಾರವಾಗಿ, ಯಾಕೆ ನಾವಿನ್ನೂ ಆ ಸ್ಥಿತಿಗೆ ಹೋಗಿಲ್ಲ, ಆದ್ದರಿಂದ ನಮ್ಮ ಒಂದು ಸ್ಥಿತಿಗೆ ಅವನನ್ನು ಆ ಒಂದು ತತ್ವವನ್ನು ಎಳ್ಕೊಂಡು ಬಂದು, ಅಂದರೆ ಅಧ್ಯಾರೋಪ ದೃಷ್ಟಿಯಿಂದ ಅಂತ ಅರ್ಥ, ಎಳ್ಕೊಂಡು ಬಂದು ಅಲ್ಲಿಕ್ಕೆ ನಾವಿಷ್ಟೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದೀವಿ, ಆ ಪದ ನಾವು ತಿಳ್ಕೊಂಡಿದ್ದೀವಿ, ಆ ಪದ ನಮಸ್ಕಾರ, ದೊಡ್ಡ ಅತ್ಯಂತ ಮಹತ್ತಮವಾದ ತತ್ವ ಅಂಥೇಳಿ ನಮಸ್ಕಾರ, ನಮ್ಮ ಶಕ್ತಿ ಇದ್ದಷ್ಟು ನಮಸ್ಕಾರ ಹಾಕಬೇಕು ಅಂತ ಹೇಳಿ ನಮಸ್ಕುರ್ಮಃ ಇತ್ಯರ್ಥ ಅಂತ ಹೇಳಿ ಈ ಒಂದು ಮಾಂಡೂಕ್ಯ ರಹಸ್ಯ ವಿವೃತಿ ಅಂತಕ್ಕಂಥ ಒಂದು ಸ್ವಾಮಿಪಾದರವರ ಉದ್ಗ್ರಂಥ. ಈ ಕಾರಿಕೆಗೆ ವಿವೃತಿ ಅತ್ಯಂತ ಒಂದು ಇದೇನು ನೋಡಿ, ಇದೂ ಅಷ್ಟೆ. ದುರ್ದರ್ಶಮತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ. ಮತ್ತು ಇಲ್ಲಿ ನಾವು ಇದೇನಾಗಿದೆ, ಇದು ದುರ್ದರ್ಶ ಅತಿ ಗಂಭೀರ, ಯಾವುದು? ಯಂ ವಿವೃತಿ ಶ್ರೀಲಿಂಗ ರೂಪ. ಇದು ಅಷ್ಟೆ, ದುರ್ದರ್ಶ ಅತಿ ಗಂಭೀರ ಯಂ ವಿವೃತಿ. ಯಾವ ವಿವೃತಿ? ಮಾಂಡೂಕ್ಯ ರಹಸ್ಯ ವಿವೃತಿ. ಇದು ಇಂತಹ ದುರ್ದರ್ಶವು ಅತಿ ಗಂಭೀರವು ಮತ್ತು ಏನಾಗಿದೆ, ಎಲ್ಲರ ಸ್ವರೂಪವನ್ನು ತಿಳಿಸಿಕೊಡುವುದು ಆಗಿರತಕ್ಕಂತಹ ಈ ಒಂದು ವಿವೃತಿ. ನಾವು ಅದನ್ನು ಪದಶಃ ನಾವು ನೋಡಿದ್ದೇವೆ. ಅಂದ್ರೇನು, ಪ್ರತಿಯೊಂದು ಪದವನ್ನೂ ಕೂಡ ಒಂದು ಪದವನ್ನು ಬಿಡದೆ ಸ್ವಾಮಿಪಾದರವರು ನಮಗೆ ನಮ್ಮ ಯಥಾಮತಿ, ನಮಗೆ ಎಷ್ಟು ಬುದ್ಧಿ ಇದೆಯೋ ಅಷ್ಟರ ಮಟ್ಟಿಗೆ ಅಲ್ಲ, ನಮ್ಮ ಬುದ್ಧಿ ಇರುವಷ್ಟು ಮಟ್ಟಿಗೆ ಅಲ್ಲ, ಸ್ವಾಮಿಪಾದರವರು ಏನು ನಮ್ಮ ಬುದ್ಧಿಗೆ ಪ್ರಚೋದನೆ ಮಾಡಿ ಅನುಗ್ರಹ ಮಾಡ್ತಾರೋ ಅಷ್ಟನ್ನು ನಾವು ವಿಚಾರ ಮಾಡಿ ತಿಳ್ಕೊಂಡಿದ್ದೇವೆ. ಅವರ ಒಂದು ಅನುಗ್ರಹದಿಂದ ಈ ಒಂದು ಉದ್ಗ್ರಂಥ ಈ ಒಂದು ಆಮೂಲಾಗ್ರವಾಗಿ ಪದಶಃ ಇದನ್ನು ಸ್ವಲ್ಪ ಅಲ್ಲಲ್ಲಿ ಏನೋ ಒಂದು ಬೇರೆ ಬೇರೆ ವಿಚಾರ, ವ್ಯಾಕರಣ ವಿಚಾರ ಇರ್ಬೋದು, ಇನ್ನೊಂದು ಅಲಂಕಾರ ವಿಚಾರ ಇರ್ಬೋದು, ಅದನ್ನು ಹೇಳಿ ತಿಳ್ಕೊಳ್ತಕ್ಕಂಥದ್ದು ಬಹುಶಃ ಸಾಮಾನ್ಯವಾಗಿ ಬಹಳ ಮಟ್ಟಿಗೆ ಎಲ್ಲೂ ಕೂಡ ಇದು ಆಗೋದಿಲ್ಲ. ಎಲ್ಲೋ ಆಗಿರ್ಬೋದು, ನಮಗೆ ಗೊತ್ತಿಲ್ಲ. ಆದರೂ ಕೂಡ ನಾವು ಅದನ್ನು ಮಾಡಿದ್ದೇವೆ. ಸ್ವಾಮಿಪಾದರವರ ಅನುಗ್ರಹ ಮತ್ತು ಶಂಕರ ಭಗವತ್ಪಾದರವರ ಒಂದು ಕರುಣಾದೃಷ್ಟಿ ಅಷ್ಟೇ. ಇವೆರಡರಿಂದಲೂ ಕೂಡ ನಾವು ಅಧ್ಯಯನ ಮಾಡಿದ್ದೇವೆ. ಇಲ್ಲಿಗೆ ಈ ಒಂದು ಗ್ರಂಥ ಮಾಂಡೂಕ್ಯ ರಹಸ್ಯ ವಿವೃತಿ ಪರಿಪೂರ್ಣವಾಯಿತು. ಇನ್ನೊಂದಿದೆ, ಇದಕ್ಕೆ ಮೊಟ್ಟ ಮೊದಲೇ ಒಂದು ವಿವೃತಿ ನಾವು ನೋಡಿದ್ವಿ. ಇದು ಭಾಷ್ಯಕಾರ ಮಂಗಳ ಶ್ಲೋಕ. ಇದು ಈ ದುರ್ದರ್ಶಮತಿ ಗಂಭೀರಂ ಅಂತಕ್ಕಂಥದ್ದು ಕಾರಿಕಾಕಾರರ ಮಂಗಳ ಶ್ಲೋಕ. ಈ ಮುಂದೆ ನಾವು ನೋಡಬೇಕಾದತಕ್ಕಂಥದ್ದು ಇದು ಈ ಭಾಷ್ಯಕಾರರ ಮಂಗಳ ಶ್ಲೋಕ. ಭಾಷ್ಯಕಾರರು ಯಾರು? ಈ ಶಂಕರ ಭಗವತ್ಪಾದರು. ಅವರು ತಮ್ಮ ಭಾಷ್ಯವನ್ನು ಈ ಒಂದು ಅದ್ಭುತವಾದ ಕಾರಿಕೆ ಇದೆಯಲ್ಲ, ಗೌಡಪಾದರ ಕಾರಿಕೆ, ಇದಕ್ಕೆ ಅಷ್ಟೇ ಅದ್ಭುತವಾದ ಗಂಭೀರವಾದ ಭಾಷ್ಯವನ್ನು ಬರೆದು ಅದಕ್ಕೆ ಮಂಗಳ ರೂಪದಿಂದ ಈ ಒಂದು ಕೆಲವು 3 ಶ್ಲೋಕ ಬರೆದಿದ್ದಾರೆ. ಅದನ್ನು ಕೂಡ ಸ್ವಾಮಿಪಾದರವರು ಹೇಳ್ತಾರೆ ಮುಂದೆ. ಅಂದರೆ ಗ್ರಂಥ ಪರಿಸಮಾಪ್ತಿ ಆಯಿತು, ಮಂಗಳ ಶ್ಲೋಕ ಇದು. ಅದಾದ ನಂತರ ಶಂಕರ ಭಗವತ್ಪಾದರದಾಯಿತು.
ಅದಾದ ನಂತರ 3 ಶ್ಲೋಕ ಆಯಿತು. ನಮ್ಮ ಸ್ವಾಮಿಪಾದರವರು ಕೂಡ ಮಂಗಳ ಶ್ಲೋಕ ಹಾಕಿದ್ದಾರೆ. ಅಲ್ಲಿಗೆ ಈ ಗ್ರಂಥ ಪರಿಪೂರ್ಣವಾಗಿ ಸಮಾಪ್ತವಾಗುತ್ತೆ. ಒಂದು 2, 3 ನಾವು ಬಾರಿ ಕೂತ್ಕೊಂಡ್ರೆ, ಅಧ್ಯಯನ ಮಾಡಿದ್ರೆ, ವಿಚಾರ ಮಾಡಿದ್ರೆ ಈ ಗ್ರಂಥ ಮುಗಿದು ಹೋಗ್ಬಿಡುತ್ತೆ. ಈ ಒಂದು ನಮಸ್ಕಾರ ಇದೆಯಲ್ಲ, ಭಾಷ್ಯಕಾರರ ಮಂಗಳ ಶ್ಲೋಕ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.